ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಥರ ನೇರ ಮಾತಾಡಿ ತುಂಬ ದಿನ ಆಯ್ತಲ್ಲ. ಬಿಕಾಸ್ ಎಷ್ಟು ದಿನ ನನ್ನ ಹಳೆ ವೀಡಿಯೋಸ್ನ ವಾಯ್ಸ್ ಓವರ್ ಕೊಟ್ಟು ಎಲ್ಲ ವೀಡಿಯೋಸ್ ಖಾಲಿ ಮಾಡಿದ್ದೀನಿ. ಇನ್ನು ಮುಂದೆ ಎಲ್ಲ ಫ್ರೆಶ್ ಆ್ಯಂಡ್ ರಾ ವೀಡಿಯೋಸ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿನ, ಒಂದು ಡೆಲಿವರಿ ಆಗೋವರೆಗೂ ನನ್ನ ಒಂದು ಜರ್ನಿ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೆಲಿವರಿ ಆಗಿ 2 months ಆಯಿತು. ಆ್ಯಂಡ್ ನಮ್ಮ ಸುತ್ತಮುತ್ತ ನಮ್ಮ ರಿಲೇಟಿವ್ಸು, ಫ್ಯಾಮಿಲಿ ಎಲ್ಲ ಸುತ್ತಮುತ್ತ ಇದ್ರೂ ಅವರು ನಮಗೆ ಎಷ್ಟೇ ಒಂದು ಅಡ್ವೈಸ್ ಆಗಲಿ, ಒಂದು ಇನ್ಫಾರ್ಮೇಷನ್ ಆಗಲಿ ನಮ್ಮ ಹತ್ರ ಶೇರ್ ಮಾಡಿದ್ರು ಡೆಲಿವರಿ ಟೈಮಲ್ಲಿ ಏನಾದರೂ ಒಂದು ಹೊಸ್ದಾಗಿರುತ್ತೆ. ಆ್ಯಂಡ್ ಒಬ್ರೊಬ್ರು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಮುಂದೆ ಮಾಮ್ ಟು ಬೀಸ್ ಆರ್ ಎಲ್ಸ್ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ತಿರೋರಿಗೆ ಒಂದು ಐಡಿಯಾ ಬರುತ್ತೆ ಹೀಗಿರುತ್ತೆ ಅಂತ. ಸೊ ಇದ್ರ ರಿಲೇಟೆಡ್ ಯಾವ್ದಾದ್ರು ವೀಡಿಯೋಸ್ ಇದ್ದರೆ ಸೈಡಲ್ಲಿ ಹಾಕ್ತಾ ಇರ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಇಟ್. ನಿಮಗೆಲ್ಲ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ 3rd ಟ್ರೈಮಿಸ್ಟ್ರಲ್ಲಿದ್ದೆ, ಅಂದರೆ ಒಂದು 6 ತಿಂಗಳು ಮುಗ್ದಿತ್ತು, 7, 8, 9. ಸೊ ನನ್ನ ಹಾಸ್ಪಿಟಲ್ಗೆ ಹೋಗೋದಾಗಲಿ, ಸೀಮಂತದ ವೀಡಿಯೋಸ್ ಆಗಲಿ, ಮಾಮ್ ಟು ಬಿ ವೀಡಿಯೋಸ್ ಆಗಲಿ, ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿರೋ ವೀಡಿಯೋಸ್ ಆಗಲಿ, ಎಲ್ಲ ವೀಡಿಯೋಸು ಇಲ್ಲ ಹಬ್ಬಗಳು ಬರೋ ವೀಡಿಯೋಸ್ ಆಗಲಿ ಹಾಕ್ತಾಯಿದ್ದೆ. ಸೊ ಇವಾಗ ನಂದು ಒಂದು ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಫಸ್ಟ್ಲಿ ಏನಂತ ಅಂದರೆ, ನನಗೆ ಕರೆಕ್ಟಾಗಿ 9 ತಿಂಗಳು ಬೀಳುತ್ತಲ್ಲ, ಅವತ್ತಿನ ದಿನವೇ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು. ಸೊ ನಾನು ಅವತ್ತೇ ಅಂದ್ಕೊಳ್ತೀನಿ ಸೀಮಂತದ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ತಿದ್ದೆ. ಬಟ್ ಮಧ್ಯಾಹ್ನನೇ ಸ್ಟಾರ್ಟ್ ಆಯಿತು ಹೊಟ್ಟೆ ನೋವು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇದು ಫಾಲ್ಸ್ ಲೇಬರ್ ಪೇನ್ ಇರಬೇಕು, ಬಿಕಾಸ್ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೆ ಇದ್ರ ಬಗ್ಗೆ. ಸೊ ಫಾಲ್ಸ್ ಲೇಬರ್ ಪೇನ್ ಇರಬೇಕು, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅದೇ ಥರ ಇತ್ತು. ಸೊ ಫಾಲ್ಸ್ ಲೇಬರ್ ಪೇನ್ ಇರಬೇಕು ಅಂತ ನಾನು ಸೈಲೆಂಟಾಗಿ ಸ್ವಲ್ಪ ಹೊತ್ತು ಬಂತು, ಆಮೇಲೆ ಸುಮ್ಮನೆ ಆಗಿಬಿಡ್ತಿತ್ತು. ಸೊ ಸುಮ್ಮನೆ ಆಗಿಬಿಟ್ಟೆ. ಬಟ್ ನನ್ನ ಮಮ್ಮಿಗೆ ಹೇಳಿದಾಗ ಮಮ್ಮಿ ಏನೋ ಅನಿಸುತ್ತೆ ಮೋಸ್ಟ್ಲಿ ಡೆಲಿವರಿ ಪೇನ್ ಇರಬೇಕಂತ. ಇರೋ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅಂದರೆ ಪಾಪುದೆಲ್ಲ ಸ್ವಲ್ಪ ಐಟಮ್ಸ್ ತರೋದಿದೆ, ಹೋಗಿ ತಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ನನ್ನ ತಂಗಿ ಹೋಗಿ ಐಟಮ್ಸ್ ತರಕ್ಕೆ ಹೋದರು. ಆ್ಯಂಡ್ ನಮ್ಮ ಅಜ್ಜಿ ಇದ್ರು ನನ್ನ ಜೊತೆಯಲ್ಲಿ. ಅವ್ರು ನನ್ನ ನೋಡಿಬಿಟ್ಟು, ಅಯ್ಯೋ ಇದೆಲ್ಲ ಮಾಡಿ ಡೆಲಿವರಿ ಪೇನು, ಸುಮ್ಮನೆ ಇರು ನೀನು, ಇನ್ನೂ 2-3 ದಿನ ಆಗ್ಬೋದು ಅನ್ಸುತ್ತೆ ನಿನಗೆ ಅಂತ ಅವ್ರು ಹೇಳ್ತಿದ್ರು. ಸೊ ನಾನು ಹಂಗೆ ಅಂದ್ಕೊಂಡು ಸುಮ್ಮನೆ ಅದೇ. ಆಲ್ಮೋಸ್ಟ್ ಒಂದು ಸಾಯಂಕಾಲ 5 ಗಂಟೆ 6 ಗಂಟೆ ಆದಾಗ ನೋವಂತೂ ಲೈಕ್ ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಹೆಂಗೆ ಅಂತಂದರೆ ನನಗೆ ಒಂದು ಮಿನಿಟ್ ಬರ್ತಿದ್ದಿದ್ದು ನೋವು ಲೈಕ್ ನಂಗೆ ನರ್ಕ ತೋರಿಸ್ದಾಗ ಅನಿಸ್ತಿತ್ತು. ನಾನು ಅಷ್ಟು ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕಣ್ಣಲ್ಲೆಲ್ಲ ನೀರು ಬರೋಕ್ಕೆ, ಅಲ್ಲೇ ಮುಖ ಎಲ್ಲ ಫುಲ್ಲು ಕುಂಬಳಕ್ಕೆ ಆದಂಗೆ ಆಗಿಬಿಟ್ಟಿತ್ತು. ಕಣ್ಣಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿ ನನ್ನ ನೋಡಿಬಿಟ್ಟು, ನಮ್ಮ ಅಜ್ಜಿನೂ ಇಲ್ಲ ಅಂತಲೇ ಅಂತಿದ್ರು. ಬಟ್ ಸ್ಟಿಲ್ ಈ ನೋವು ಪ್ರೆಗ್ನೆನ್ಸಿದು ಟೈಮಲ್ಲಿ ಡೆಲಿವರಿ ನೋವೇನಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಜೀರಿಗೆ ಕಷಾಯ ಅಂತ ಮಾಡಿಕೊಡಿಸ್ತಾರೆ. ಈ ಜೀರಿಗೆ ಕಷಾಯ ಮತ್ತು ಒಂದು ಹಾಟ್ ಶವರ್ ಬಾತ್ ಕೊಡ್ತಾರೆ. ಸೊ ನನಗೆ ಹಾಟ್ ಶವರ್ ಬಾತು ತೊಗೊಂಡೆ, ಜೀರಿಗೆ ಕಷಾಯ ಕುಡ್ದಿದ್ದ ತಕ್ಷಣ ಯಪ್ಪ ಹೆಂಗೆ ಹೊಟ್ಟೆ ನೋವು ಬಂತು ಅಂತ ಅಂದರೆ, ಅವಾಗ ಅವ್ರಿಗೆಲ್ಲ ಕನ್ಫರ್ಮ್ ಆಯಿತು, ಓಕೆ ಇದು ಡೆಲಿವರಿ ಪೇನೇ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ನಮ್ಮ ಡ್ಯಾಡಿ ಆಟೋ ತೊಗೊಂಬಂದು ಕರ್ಕೊಂಡೋದ್ರು ಹಾಸ್ಪಿಟಲ್ಗೆ. ಸೊ ನಾವು ಫಸ್ಟ್ ಕೆ ಸಿ ಜನರಲ್ಗೆ ಹೋದ್ವಿ. ಕೆ ಸಿ ಜನರಲಲ್ಲಿ ಹೋಗಿದ ತಕ್ಷಣ ನಾನೆಲ್ಲ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿ ನನಗೆ ಏನಂದರೆ ಬಿ ಪಿ ಚೆಕ್ ಮಾಡ್ತಾರೆ. ಫಸ್ಟು ಬಿ ಪಿ ಚೆಕ್ ಮಾಡಿದ ತಕ್ಷಣ ನನ್ನ ಬಿ ಪಿ ಆಲ್ಮೋಸ್ಟ್ 160-65 ಇತ್ತು. ಹೈಪರ್ ಟೆನ್ಷನ್ ಪೇಷಂಟ್ ಅಂತ ಹೇಳ್ತಾರೆ. ಈ ಥರ ಬಿ ಪಿ ಜಾಸ್ತಿ ಇದ್ದರೆ, ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗೋದು ಕಾಮನ್. ಸೊ ಇದನ್ನು ಮಾನಿಟರ್ ಮಾಡಿಸ್ಕೊತಾ ಇರಬೇಕು ನಾವು. ಬಿ ಪಿ ಜಾಸ್ತಿ ಆಯಿತು. ಸೊ ಅದಕ್ಕೆ ಅವರಂದರು ಇವರು ಹೈಪರ್ ಟೆನ್ಷನ್ ಪೇಷಂಟು, ಸ್ವಲ್ಪ ಬಿ ಪಿನ ಕಮ್ಮಿ ಮಾಡೋಕ್ಕೆ ಒಂದು ಟ್ಯಾಬ್ಲೆಟ್ ಹಾಕ್ತಾರೆ. ಟ್ಯಾಬ್ಲೆಟ್ ಹಾಕ್ಬಿಟ್ಟು ನಂದು ಡೈಲೇಷನ್ ಎಲ್ಲ ಚೆಕ್ ಮಾಡ್ತಾರೆ. ಈ ನಾರ್ಮಲ್ ಡೆಲಿವರಿಗೆ ನಾರ್ಮಲಾಗಿ ಡೈಲೇಷನ್ ಚೆಕ್ ಮಾಡೋದು, ಅಂದರೆ ಒಂದು 10 ಸೆಂಟಿಮೀಟರ್ ಡೈಲೇಟ್ ಆಗಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಪಾಪು ಹೆಡ್ ಬರೋಷ್ಟು ಒಂದು 10 ಸೆಂಟಿಮೀಟರ್ ಡೈಲೇಟ್ ಆಗಿರಬೇಕು. ಸೊ ಆವಾಗ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ನಾನು ಡೈಲೇಷನ್ ಚೆಕ್ ಮಾಡಿದ್ರು, 6 ಸೆಂಟಿಮೀಟರ್ ಡೈಲೇಟ್ ಆಗಿತ್ತಂತ ಹೇಳಿದ್ರು ಅವರು. ಸೊ ಡೆಲಿವರಿ ಆಗುತ್ತೆ. ಇದು ಅಂದ್ಬಿಟ್ಟು ಬಿ ಪಿ ಇದು ಮಾತ್ರೆ ಕೊಟ್ಟು ನನ್ನ ಬೆಡ್ ಮೇಲೆ ಮಲಗಿಸಿದ್ರು. ಆ್ಯಂಡ್ ನಾನೊಂದು ಹೇಳಬೇಕು, ಅವ್ರ ಆತಿಥ್ಯ ಉಪಚಾರ ಏನು ಅಷ್ಟು ಲೈಕ್ ಇನ್ನೂ ಟೆನ್ಷನ್ ಜಾಸ್ತಿ ಮಾಡೋ ಥರನೇ ಇತ್ತು ನನಗೆ ಹೊರ್ತು ನಾರ್ಮಲ್ ಆಗಂತ ಲೈಕ್ ನನ್ನ ಸುಧಾರಿಸೋ ಥರ ಅಂತೂ ಇರಲಿಲ್ಲ. ಇದು ನನಗೆ ಹೇಳಲೇಬೇಕು. ಸೊ ಫೈನಲಿ ಅದಾಗಿದ ತಕ್ಷಣವೇ ನನ್ನ ಬೆಡ್ ಮೇಲೆ ಮಲಗಿಸಿದ್ರು. ಇವರು ಡಾಕ್ಟರ್ ಹೊರಗೆ ನನ್ನ ಚೆಕ್ ಮಾಡಿದ್ದೆಲ್ಲ ಫುಲ್ಲು ಮೇಲ್ ಡಾಕ್ಟರೇ. ಫೀಮೇಲ್ ಡಾಕ್ಟರ್ ಇದ್ದರು, ಕುತ್ಕೊಂಡು ಗೈಡ್ ಮಾಡ್ತಿದ್ರು. ಸೊ ಮೇಲ್ ಡಾಕ್ಟರ್ ಇದ್ದರು, ಅವರು ಎಲ್ಲ ಫುಲ್ ಚೆಕ್ ಮಾಡಿಬಿಟ್ಟು ಹೊರಗಡೆ ಹೋಗಿ ಹೇಳಿದ್ದಾರೆ, ನಿಮ್ಮ ನಾರ್ಮಲಾಗಿ ಹಸ್ಬೆಂಡ್ ಹತ್ರ ಎಲ್ಲ ಹೇಳ್ತಾರೆ. ಸೊ ಫ್ಯಾಮಿಲಿ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಸೊ ಅವ್ರ ಹತ್ರ ಹೋಗಿ ಹೇಳಿದ್ರು, ಬಿ ಪಿ ಜಾಸ್ತಿ ಇರೋದ್ರಿಂದ ನಾವು ಡೆಲಿವರಿ ಮಾಡ್ತೀವಿ. ಇನ್ ಕೇಸ್ ಬಿ ಪಿ ಜಾಸ್ತಿ ಇರೋದ್ರಿಂದ ಡೆಲಿವರಿ ಟೈಮಲ್ಲಿ ಪೇಷಂಟ್ಗೆ ಫಿಟ್ಸ್ ಏನಾದರೂ ಬಂದರೆ
ಬೇಬಿನ ನಾವು ಸಿ ಸೆಕ್ಷನ್ ಮಾಡಿ ತೆಗೆದುಬಿಟ್ಟು NICU ಕಳಿಸ್ತೀವಿ. ಮದರ್ಗೆ ಇಲ್ಲಿ ಫೆಸಿಲಿಟಿ ಇಲ್ಲ, ಸೊ ನಾವು ಇಮಿಡಿಯೇಟ್ ಅವ್ರಿಗೆ ವಾಣಿ ವಿಲಾಸ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇವ್ರು ಹಿಂಗೆ ಹೇಳಿದ ತಕ್ಷಣವೇ ಅಫ್ಕೋರ್ಸ್ ಯಾರಿಗೆ ಅದನ್ನು ಭಯ ಆಗುತ್ತೆ, ಏನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಸೊ ಏನು ಮಾಡಿದೆ ಅಂದರೆ ನನ್ನ ಹಸ್ಬೆಂಡ್ ಹಿ ವಾಸ್ ವೆರಿ ಟೆನ್ಸ್ಡ್. ಆ ಟೈಮಲ್ಲಿ ಅವ್ರಿಗೆ ಬೇಬಿ ಆ್ಯಂಡ್ ನಾನು ಎರಡು ಇಂಪಾರ್ಟೆಂಟ್ ಆಗಿರ್ತೀವಿ. ಸೊ ಹಿ ವಾಸ್ ವೆರಿ ಟೆನ್ಸ್ಡ್. ಸೊ ಫೈನಲಿ ಅವ್ರು ಏನು ಮಾಡಿದ್ರಂದರೆ ಅವರು ನಾನು ಇದುವರೆಗೂ ನಿಮಗೆ KC ಜನರಲ್ದು ಮಾತ್ರ ಹೇಳಿದ್ದೀನಿ, ನಾನು ಫಸ್ಟ್ ಚೆಕಪ್ಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದರಿಂದ ಎಲ್ಲನೂ ನಾನು ಪ್ರೈವೇಟ್ ಡಾಕ್ಟರ್ ಹತ್ರನೂ ತೋರಿಸಿದ್ದೀನಿ. ಸೊ ನಾನು 2 ಕಡೆಯೂ ಸೈಮಲ್ಟೇನಿಯಸ್ ಆಗಿ ತೋರಿಸ್ಕೋತಿದ್ದೆ. ನನ್ನನ್ನು ನೋಡ್ತಿದ್ದು ಡಾಕ್ಟರ್ ರಶ್ಮಿ ನಾಯಕ್ ಅಂತ. ಅವ್ರ ಹಾಸ್ಪಿಟಲ್ ಡೀಟೇಲ್ಸ್ ಯಾರಿಗಾದ್ರೂ ಬೇಕಾದರೆ ಹೇಳ್ತೀನಿ. ಅವರು ಸೊ ಮ್ಯಾಮ್ಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಹಿಂಗೆ ಆಯಿತು, ನಾವು KC ಜನರಲ್ಗೆ ಬಂದಿದ್ವಿ, ಅವ್ರು ಈ ಥರ ಹೇಳ್ತಿದ್ದಾರೆ, ಪೇಷಂಟ್ನ ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಣ ಮ್ಯಾಮ್ ಅಂತ ಮ್ಯಾಮ್ನ ಕೇಳಿದ್ರು. ಮಾಮ ಏನಕ್ಕೆ ಈ ಥರ ಮ್ಯಾಮ್ನ ಫೋನ್ ಮಾಡಿ ಕೇಳಿದ್ರು ಅಂದರೆ ಆಲ್ರೆಡಿ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿತ್ತು. ಅಲ್ಲಿ ಮದರ್ ಅಲ್ಲ, ಬೇಬಿನ NICU ಶಿಫ್ಟ್ ಮಾಡಬೇಕಾದ್ರೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಪಾಪು ತೀರ್ಕೊಂಡಿತ್ತಂತೆ ಆನ್ ದಿ ವೇ. ಸೊ ಈ ಗಾಟ್ ವೆರಿ ಟೆನ್ಸ್ಡ್. ಈ ಥರ ಎಲ್ಲ ನಾವು ಕತೆಗಳನ್ನ ಕೇಳಿರ್ತೀವಿ, ಬಟ್ ಸ್ಟಿಲ್ ಯಾಕೆ ಚಾನ್ಸಸ್ ತಗೊಳ್ಳೋದು ಅನ್ನೋದೊಂದು ನಮ್ಮ ಮೈಂಡಲ್ಲಿ ಇರುತ್ತೆ. ಸೊ ನಮ್ಮ ಮ್ಯಾಮ್ನ ಫೋನ್ ಮಾಡಿ ಕೇಳಿದಾಗ ಮ್ಯಾಮ್ ಹೇಳಿದ್ದಿಷ್ಟೇ, ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ಸೊ ನೀವು ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಬಂದರೆ ನಾನು ಅವ್ರಿಗೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದರು. ಸೊ ಫೈನಲಿ ಡಿಸೈಡ್ ಮಾಡಿದ್ವಿ ಪ್ರೈವೇಟ್ಗೆ ಹೋಗಿಬಿಡೋಣ, ಮ್ಯಾಮೇ ಡೆಲಿವರಿ ಮಾಡಲಿ, ಇಷ್ಟು ದಿನ ನಾವು ಯಾರ ಹತ್ರ ತೋರಿಸ್ಕೊಂಡಿದ್ದೀವೋ ಅಲ್ಲೇ ಮಾಡಿಸ್ಕೊಳ್ಳೋಣ, ಅವ್ರಿಗೆ ಗೊತ್ತಿರುತ್ತೆ ಪೇಷಂಟ್ ಕಂಡೀಷನ್ ಎಲ್ಲ ಚೆನ್ನಾಗಿ ಅಂತ. ನಾನು ಇಷ್ಟು ದಿನ 9ನೇ ತಿಂಗಳು ಚೆಕಪ್ಗೆ ಒಂದು 15 ಡೇಸ್ ಹಿಂದೆ ಹೋಗಿದ್ದಾಗ ಮ್ಯಾಮ್ ನನಗೆ BP ಮೆಷರ್ ಮಾಡಿ ಹೇಳಿದರು, BP ಯಾಕೋ ಜಾಸ್ತಿ ಆಗೋಂಗಿದೆ, ಡೆಲಿವರಿ ಟೈಮಲ್ಲಿ ಈ ಥರ BP ಜಾಸ್ತಿ ಆದರೆ ಇಟ್ ವಿಲ್ ಬಿ ಕಾಂಪ್ಲಿಕೇಶನ್ ಲೀಡ್ ಆಗುತ್ತೆ, ಯು ಹ್ಯಾವ್ ಟು ಬಿ ಕೇರ್ಫುಲ್, BP ಕಮ್ಮಿ ಮಾಡ್ಕೋ ಅಂತ ಹೇಳಿದರು. ಸೊ ನಾನು ಇದ್ರ ಬಗ್ಗೆ ಗಮನ ಕೊಟ್ಟಿದ್ದೆ. ಮನೆ ಹತ್ರನೇ ಯಾವುದೋ ಒಂದು ಕ್ಲಿನಿಕಲ್ಲಿ BPನ ಮಾನಿಟರ್ ಮಾಡ್ಕೋ ದಿನ ಹೋಗಿ ಅಂತಲೇ ಹೇಳಿದರು. ದಿನ ಎಷ್ಟು ಮಂಡೇ ಇಷ್ಟಾಯಿತು, ಟ್ಯೂಸ್ಡೇ ಇಷ್ಟಾಯಿತು ಅಂತ ಬರ್ಕೋಬೇಕಂತೆಲ್ಲ ನನಗೆ ಹೇಳ್ಕೊಟ್ಟಿದ್ರು. ಇದೆಲ್ಲ ಆದ್ರೂ ಫೈನಲಿ D-Day ಅಂತ ಹೇಳ್ತೀವಿ, ಅವತ್ತಿನ ದಿನ ನನಗೆ BP ಜಾಸ್ತಿ ಆಗಿಬಿಟ್ಟಿತ್ತು. ನನಗೆ ಟೆನ್ಷನ್ ಅಂತ ಒಳಗಡೆ ಆಗ್ತಿದ್ಯೋ ಇಲ್ವೋ, ಹಾಸ್ಪಿಟಲ್ ಎನ್ವೈರ್ಮೆಂಟ್ಗೋ ಅವ್ರು ಮಾತಾಡ್ತಿದ್ದಕ್ಕೋ ಇಲ್ಲ ಏನಕ್ಕೆ ನಂಗೆ BP ಜಾಸ್ತಿ ಆಯಿತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಚೆಯಿಂದ ನಾನು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೆ. ನರ್ಸೇ ಬಂದು ಕೇಳ್ತಿದ್ರು, KC ಜನರಲಲ್ಲಿ ನರ್ಸ್ ಬಂದು ಕೇಳ್ತಿದ್ರು, ಯಾಕಮ್ಮ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ನೀನು ಅಂತ ಅಂದ್ಬಿಟ್ಟು. ಅಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದೆ. ನನಗೆ ಮಾತಾಡೋಕ್ಕೆ ಆಡಬೇಕು ಅನಿಸಿದ್ರು ನಾನು ಮಾತಾಡಿಲ್ಲ ಎಲ್ಲೂ ನಾನು. ಸೊ ಫೈನಲಿ ನಾವು ಪ್ರೈವೇಟ್ ಅಂತ ಡಿಸೈಡ್ ಮಾಡಿದಾಗ KC ಜನರಲಲ್ಲಿ ಒಂದು ಸ್ಲಿಪ್ ಬರ್ಕೊಡ್ತಾರೆ, ನಾವು ಕಳಿಸ್ತಿಲ್ಲ, ಅವರೇ ಕರ್ಕೊಂಡು ಹೋಗ್ತಿದ್ದಾರೆ, ಬೇಬಿಗಲ್ಲ ಮದರ್ಗೆ ಈ ಕಂಡೀಷನ್ಸ್ ಇದೆ, ನಾವು ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ BP ಇರೋದಕ್ಕೆ ಇದೆಲ್ಲ ಮಾಡಬೇಕು ಅಂತ. ಸೊ ಪೇಷಂಟ್ ಗಾರ್ಡಿಯನ್ ಡಿಸೈಡ್ ಮಾಡಿದ್ದಾರೆ, ನಾವು ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತೆಲ್ಲ ಅವರು ಬರ್ಕೊಂಡು ಕಳಿಸ್ತಾರೆ ನಮ್ಮನ್ನ. ಸೊ ಫೈನಲಿ ಆ್ಯಂಬುಲೆನ್ಸ್ ಮಾಡಿಕೊಂಡು ನಾವು ಸಂಜೀವಿನಿ ಹಾಸ್ಪಿಟಲ್ ಮಹಾಲಕ್ಷ್ಮಿ ಲೇಔಟ್ ನಿಯರೆಸ್ಟ್ ಅಂದರೆ ಅದಿದ್ದು ನಮಗೆ ಸಂಜೀವಿನಿ ಹಾಸ್ಪಿಟಲ್ ಮಹಾಲಕ್ಷ್ಮಿ ಲೇಔಟು, ಅಂದರೆ ಮ್ಯಾಮ್ ಅಲ್ಲಿಂದ ನಿಯರಾಗಿ ಬರೋಕ್ಕೆ. ಆ್ಯಂಡ್ ಅಲ್ಲಿ ಅವರು ಟ್ರೀಟ್ ಮಾಡ್ತಿದ್ರು, ಇಲ್ಲ ಫೋರ್ಟಿಸ್ ರಾಜಾಜಿನಗರಲ್ಲೂ ಟ್ರೀಟ್ ಮಾಡ್ತಿದ್ರು, ಬಟ್ ನಮಗೆ ಸಂಜೀವಿನಿನ ಆಪ್ಟ್ ಮಾಡಿ ಅಲ್ಲಿ ಕರ್ಕೊಂಡೋದ್ರು ನನ್ನನ್ನು. ಸಂಜೀವಿನಿ ಕರ್ಕೊಂಡೋದಾಗ ಅಲ್ಲಿ ಮ್ಯಾಮ್ ಆಲ್ರೆಡಿ ಫೋನ್ ಮಾಡಿಲ್ಲ ಹೇಳಿದರು ಈ ಥರ ಪೇಷಂಟ್ ಬರ್ತಿದ್ದಾರೆ ಅಂತ. ಸೊ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಹೋಗಿದ ತಕ್ಷಣವೇ ನಾನು BP ಎಲ್ಲ ಚೆಕ್ ಮಾಡಿ ಇಮಿಡಿಯೇಟ್ OTಗೆ ಶಿಫ್ಟ್ ಮಾಡಿದ್ರು, ಆಪ್ರೇಷನ್ ಥಿಯೇಟರ್ಗೆ. OTಗೆ ಶಿಫ್ಟ್ ಮಾಡಿದ್ದು ಬಂದು C ಸೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು OTಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ನನಗೆ ಎಷ್ಟು ಪೇನ್ ಇತ್ತು ಅಂತಂದರೆ ಮ್ಯಾಮ್ ಕಾಲ್ ಮಾಡಿ ಈ ಮೆಡಿಸಿನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಿಚ್ಚೋದೇ ಅವ್ರಿಗೆ ಜಾಸ್ತಿ ಕೇಳ್ತಿದ್ದೆ. ಅವ್ರು ಬಂದು OTಗೆ ಬಂದಾಗ ಹೇಳ್ತರು, ನನ್ನ ಅಂದ್ಕೊಂಡಿರಲಿಲ್ಲ ನೀನು ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು, ಇಷ್ಟು ದಿನ ನನ್ನ ಹತ್ರನೇ ತೋರಿಸಿದ್ದೆ ಅಲ್ವಾ, ಏನಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಆಪ್ಟ್ ಮಾಡಿದ್ರಿ ಅಂತ. ನಾನು ಇದಕ್ಕೆ ರೀಸನ್ ಹೇಳ್ಬಿಡ್ತೀನಿ. ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ನೀವು ಡೆಲಿವರಿ ಮಾಡಿಸ್ತೀರಾ ಅಂದರೆ ನಾರ್ಮಲ್ ಡೆಲಿವರಿಗೆ ಆಲ್ಮೋಸ್ಟ್ 70 ಪ್ಯಾಕೇಜ್ ಅದು ಫಿಕ್ಸು, ಅದ್ರ ಮೇಲೆ ನಾನ್ ಮೆಡಿಕಲ್ ಚಾರ್ಜಸ್ ಅಂತ ಚಾರ್ಜಸ್ ಹಾಕ್ತಾರೆ. ಸೊ ಅದು ಆಲ್ಮೋಸ್ಟ್ 1 ಲಕ್ಷ ಆಗಿಬಿಡುತ್ತೆ. C ಸೆಕ್ಷನ್ಗೆ 1 ಲಕ್ಷದ ಮೇಲೆ ಹೇಳಿರ್ತಾರೆ, ಅದ್ರ ಮೇಲೆ ನಾನ್ ಮೆಡಿಕಲ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಅದು 120, 130 ಮಾಡಿಬಿಡ್ತಾರೆ. ಸೊ ಇವಾಗ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಖರ್ಚು ಮಾಡೋಷ್ಟು. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಆಲ್ಮೋಸ್ಟ್ KC ಜನರಲಲ್ಲೇ ಮಾಡಿಸ್ಕೊಂಡಿರೋದು. ಸೊ ನನಗೇನಾಗ್ಬಿಡುತ್ತೆ, ನಂದೇನು ಸ್ಪೆಷಲ್ಲ ಅಂತ ಅಂದ್ಬಿಟ್ಟು
ನಾನು ಎಲ್ಲ ಪ್ರೈವೇಟಲ್ಲೇ ತೋರಿಸ್ಕೊಂಡಿದ್ರು, ನಮ್ಮ ಡಾಕ್ಟ್ರ್ ಹತ್ರನೇ ತೋರಿಸ್ಕೊಂಡಿದ್ರು. ನಂದೇನು ಸ್ಪೆಷಲ್ ಅಲ್ಲಲ್ಲ, ಡೆಲಿವರಿ ತಾನೇ ಆಗಿಬಿಡಲಿ ಅಲ್ಲೇನೆ ಅಂತ ಅಂದ್ಬಿಟ್ಟು ನಾವು KC ಜನರಲ್ಗೆ ಆಪ್ಟ್ ಮಾಡಿದ್ದು, ಡೆಲಿವರಿ ಮಾತ್ರ. ಸೊ ನಾನು ಮ್ಯಾಮಿಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಆಯಿತು. ಆ್ಯಂಡ್ ನಾವು ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಲ್ಲ, ಬರೋಷ್ಟರಲ್ಲಿ ನಾನು ಕಂಪ್ಲೀಟ್ಲಿ ಡೈಲೇಟೆಡ್ ಆಗಿಬಿಟ್ಟಿದ್ದೆ. ಅಂದರೆ 10 ಸೆಂಟಿಮೀಟರ್, ಒಂದು ಮಗುದು ನಾರ್ಮಲ್ ಡೆಲಿವರಿ ಆಗಬೇಕಂತಂದರೆ 10 ಸೆಂಟಿಮೀಟರ್ ಡೈಲೇಟ್ ಆಗಬೇಕಂತೆ. ಸೊ ನಾನು ಕಂಪ್ಲೀಟ್ ಡೈಲೇಟ್ ಆಗಿತ್ತು. ಸೊ ಡಾಕ್ಟರ್ ಬಂದರು, ಮ್ಯಾಮ್ ಬಂದುಬಿಟ್ಟು ಅವ್ರು ನನ್ನ ಪೇನ್ ನೋಡೋಕ್ಕಾಗಿಲ್ಲ, C-ಸೆಕ್ಷನ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ರಲ್ಲ. ಸೊ OT ಡಾಕ್ಟರ್ ಅಂತ ಒಬ್ರು ಇರ್ತಾರೆ, ಅಂದರೆ ಆಪ್ರೇಷನ್ ಥಿಯೇಟ್ರಲ್ಲಿ ಡಾಕ್ಟರ್ ಅಂತ ಒಬ್ರು ಇರ್ತಾರೆ. ಸೊ ಅವ್ರನ್ನೆಲ್ಲ ನನ್ನ ಡೀಟೇಲ್ಸ್ ಎಲ್ಲ ಅವ್ರು ತಿಳ್ಕೊತಾರೆ, ಬಂದ ತಕ್ಷಣ ಹೆಂಗಿತ್ತು ಸಿಚುವೇಶನ್ನು ಅಂತೆಲ್ಲ ತಿಳ್ಕೊಂಡಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ, ಓಕೆ ನಾರ್ಮಲ್ ಡೆಲಿವರಿನೇ ಮಾಡ್ಬೋದು ಅನ್ಸುತ್ತೆ, ಬೇಗ ನಾರ್ಮಲ್ ಡೆಲಿವರಿಗೆಲ್ಲ ಚೇಂಜ್ ಮಾಡಿ ಅಂತ ಅಂದರು. ಅಲ್ಲೇನು ಅಷ್ಟೊಂದು ಚೇಂಜ್ ಮಾಡೋದೇನು ಇರಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡಿದ್ರು. ಮ್ಯಾಮ್ ಬಂದಿದ್ದು ಹಾಸ್ಪಿಟಲ್ಗೆ 20 ಮಿನಿಟ್ಸ್ ಅಷ್ಟರಲ್ಲೇ ನಂಗೆ ಡೆಲಿವರಿ ಆಯಿತು. ನಾರ್ಮಲ್ ಡೆಲಿವರಿನೇ ಆಗಿದ್ದು. ನಾನು ಕಂಪ್ಲೀಟ್ ಡೈಲೇಟ್ ಆಗಿದ್ದೆ. ಸೊ ನಾರ್ಮಲ್ ಡೆಲಿವರಿ ಮಾಡಿದ್ರು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ, ಬಿಕಾಸ್ ನಾನು ಕೂಡ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಲೇ ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ದೆ. ಮೇ ಬಂದರೆ 24 ಆಗುತ್ತೆ ನನಗೆ. ಸೊ ಇವಾಗ ಇನ್ನೂ ನಾನು ಕಾಲೇಜ್ಗೆ ಹೋಗಬೇಕು. ನಿಮಗೆಲ್ಲ ಗೊತ್ತಿರೋಂಗೆ ನಾನು MBA ಓದ್ತಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಇನ್ನೂ ಕಾಲೇಜ್ಗೆ ಹೋಗ್ಬೇಕು ನಾನು. ಆಲ್ಮೋಸ್ಟ್ ನಾನು ತುಂಬ ರಜೆ ತೊಗೊಂಡಿದ್ದೀನಿ. ಎಕ್ಸಾಮ್ಸ್ ಮಾತ್ರ ಹೋಗಿ ಬರ್ತಿದ್ದು ಕೂಡ ಹೇಳಿದ್ದೀನಿ ನಿಮಗೆ. ಸೊ ಇಷ್ಟೆಲ್ಲ ಆದಮೇಲೆ C-ಸೆಕ್ಷನ್ ಆದರೆ ಜಾಸ್ತಿ ರೆಸ್ಟ್ ಬೇಕು. ಮ್ಯಾಮ್ಗೆ ನನ್ನ ಕಂಡೀಷನ್ ಗೊತ್ತಿತ್ತು. ಸೊ ನಾರ್ಮಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾರ್ಮಲ್ ಮಾಡಿದ್ರು. ಮ್ಯಾಮ್ ಬಂದರು, ನಾರ್ಮಲ್ ಆಗುತ್ತೆ ಅಂತ ಗೊತ್ತಾಗಿದ ತಕ್ಷಣ ಮ್ಯಾಮ್ ಹೇಳಿದರು, ಜಸ್ಟ್ ಒಂದು 4 ಪುಷಸ್ ಅಷ್ಟೇ, ಮಗು ಆಚೆ ಬರುತ್ತೆ. ಅದಾಗಿದ ತಕ್ಷಣವೇ ಅವರಂದರು ಬೇಬಿ ಬಾಯ್ ಅಂತ. ನಂಗೆ ಫುಲ್ಲು ಅಳು ಹೆಂಗೆ ಅಂತಂದರೆ, ನಂಗೆ ಅದು ಹ್ಯಾಪಿ ಟೇಸ್ ಅಫ್ಕೋರ್ಸ್, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನು, ಆ ಮದರ್ಲಿ ಫೀಲಿಂಗ್ ಟಕ್ಕಂತ ಬರೋದು, ಮೈ ಬೇಬಿ ಅಂತ ಒಂದು ಕನೆಕ್ಷನ್ನು. ಅವರು ಪಾಪು ಬಂದ ತಕ್ಷಣವೇ ಹಂಗೆ ಅಂದಿದ್ದು, ಅವ್ರು ಹೇಳಿದ ತಕ್ಷಣ ಪಾಪು ತೊಗೊಂಬಂದು ನನ್ನ ಹತ್ರ ಹಿಂಗೆ ಕೊಡ್ತಾರೆ, ಮ್ಯಾಮ್ ನೋಡಿ ಪಾಪುನ ಅಂತ ಅಂದ್ಬಿಟ್ಟು. ಆ ಮೂಮೆಂಟ್ ಕೂಡ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್, ಯಾರಿಗೂ ಹೇಳೋಕ್ಕಾಗಲ್ಲ. ಈಗಲೂ ಅದು ನೆನೆಸ್ಕೊಂಡ್ರೆ ಐ ಫೀಲ್ ಸೋ ಹ್ಯಾಪಿ. ಆ ಮೂಮೆಂಟ್ ವೆನ್ ದೆ ಟೋಲ್ಡ್. ಫೈನಲಿ 9 ಮಂತ್ಸ್ವರೆಗೂ ಕಾಯ್ತಿದ್ದೆ ಪಾಪು ನೋಡೋಕ್ಕೋಸ್ಕರ. ಫೈನಲಿ ಬೇಬಿ ನೋಡಿದ ತಕ್ಷಣ ದಟ್ ಖುಷಿ ಆಯ್ತಲ್ಲ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೀಡಿಯಾಟ್ರಿಷನ್ ಅಲ್ಲೇ ಬಂದಿದ್ದರು, ಪಾಪನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಪಾಪುನ ಆಚೆ ತೋರಿಸಿ NICU ಕಳಿಸ್ಬೇಕು ಅಂತಂದರು. ನಾನು ಯಾಕೆ NICU ಕಳಿಸ್ಬೇಕು ಅಂತ ಮ್ಯಾಮ್ನ ಕೇಳಿದಾಗ ಮ್ಯಾಮ್ ಹೇಳಿದ್ರು, ನಿನ್ನ BP ಜಾಸ್ತಿ ಆಗಿದ್ದರಿಂದ ಪಾಪುಗೆ ಹೆದರಿಕೆ ಆಗಿದೆ. ನಮಗೇನಾದರೂ ಒಂದು ಸ್ಟ್ರೆಸ್ ಆದರೆ ಅದು ಒಳಗಡೆ ಪಾಪುಗೆ ಗೊತ್ತಾಗುತ್ತೆ. ಸೊ ನನ್ನ BP ಜಾಸ್ತಿ ಆಗಿದ್ದರಿಂದ ಪಾಪುಗೆ ತುಂಬ ಹೆದರಿಕೆ ಆಗಿ ಡೆಲಿವರಿ ಟೈಮಲ್ಲಿ ಪಾಪು ಕಕ್ಕ ಮಾಡ್ಕೊಂಡ್ಬಿಟ್ಟಿದೆ. ಸೊ ಆ ನೀರನ್ನ ಪಾಪು ಕುಡಿದ್ಬಿಟ್ಟಿದೆ. ಸೊ ಕುಡ್ದಿರೋದ್ರಿಂದ ದಟ್ ಹ್ಯಾಸ್ ಗಾನ್ ಟು ಲಂಗ್ಸ್. ಅದು ಲಂಗ್ಸ್ಗೆ ಹೋಗಿದೆ. ಸೊ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಪಾಪುನ NICU ಅಲ್ಲಿ ಇಡಬೇಕು ಆ್ಯಂಡ್ ಮಾನಿಟರ್ ಮಾಡಬೇಕು. ಆ್ಯಂಡ್ ಅವ್ನ ಸ್ಯಾಚುರೇಷನ್ ಲೆವೆಲ್ ಕೂಡ ಕಮ್ಮಿ ಆಗ್ತಿತ್ತು, ತುಂಬ ಜಾಸ್ತಿ ಉಸಿರಾಡ್ತಿದ್ದ. ಲೈಕ್ ಅವ್ರು ತೋರಿಸಿದ್ರು, ನೋಡಿ ಇಲ್ಲಿ ಎದೆ ಹತ್ರ ಹೆಂಗೆ ಉಸಿರಾಡ್ತಿದ್ದಾನೆ ಅಂತ, ಈ ಥರ ಮಕ್ಕಳು ಆಡಬಾರ್ದು ಅಂತ ಹೇಳ್ಬಿಟ್ಟು ಪಾಪುನ NICU ಕರ್ಕೊಂಡೋದ್ರು. ಆ್ಯಂಡ್ ನನ್ನ BP ಇನ್ನೂ ನಂದು ಪೀಕ್ BP ಎಷ್ಟಾಗಿತ್ತು ಅಂದರೆ 180 ಆಗಿತ್ತು ಪೀಕ್ BP ಆಗಿದ್ದು. ಸೊ ನನ್ನ BP ಮಾನಿಟರ್ ಮಾಡಬೇಕು ಅಂತ ನನ್ನ ಕೂಡ ICUಗೆ ಶಿಫ್ಟ್ ಮಾಡಿದ್ರು. ಸೊ ಡೆಲಿವರಿ ಎಲ್ಲ ಆದಮೇಲೆ ನನ್ನ ಶಿಫ್ಟ್ ಮಾಡಿದ್ಮೇಲೆ ಒಂದು ಖುಷಿ, ನಾರ್ಮಲ್ ಡೆಲಿವರಿ ಪಾಪು ನೋಡಿದೆ, ಅವನಿಗೆ ಎಲ್ಲ ಹೆಲ್ದಿಯಾಗಿ ಇದು ಮಾಡಿದ್ದಾನೆ. ಅಂದಷ್ಟು ಸ್ವಲ್ಪ ಜಾಸ್ತಿ ಆಡ್ತಿದ್ದ ಅಂತ ಅವನ್ನ NICU ಅಲ್ಲಿ ಇಟ್ಟಿದ್ರು. ಸೊ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ 1 ಡೇ ಆಯಿತು. ಮತ್ತು ಬೆಳಗ್ಗೆ ಹೊತ್ತು ಮಾತ್ರ ಅಲ್ಲಿ ಡಾಕ್ಟರ್ನ ತೋರ್ಸೋಕ್ಕೆ ಬಿಡೋದು, ನಮ್ಮನ್ನ ಪಾಪು ತೋರ್ಸೋಕ್ಕೆ ಡಾಕ್ಟರ್ಗಳು ಬಿಡೋದು. ಸೊ ಬೆಳಗ್ಗೆ ಹೊತ್ತು ಹೋದ್ವಿ, ಪಾಪು ನೋಡಿದ್ವಿ, ಇನ್ನೂ ಹಂಗೆ ಉಸಿರಾಡ್ತಿದ್ದಾನೆ, ಇನ್ನೂ 1 ದಿನ ಇಡಬೇಕು ಅಂತ ಹೇಳಿದ್ರು. ಇವರು ಲೈಕ್ ಏನು ಹಿಂಗೆ ಹೇಳ್ತಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಅವರೆಲ್ಲ ಹೇಳ್ತಿರ್ತಾರಲ್ಲ, ಅದು ನೋಡಿ ಅದು ನಾರ್ಮಲ್ ಲೆವೆಲ್ ಆದಮೇಲೆ ನಾವು ಪಾಪು ನಿಮ್ಮ ಕೈಲಿ ಕೊಡೋಕ್ಕಾಗೋದು ಅಂತ ಹೇಳಿದ್ರು. ಸೊ ಸರಿ ಆಯಿತು, ಇನ್ನೊಂದು ದಿನ ಇಟ್ಕೊತಾರ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಅಷ್ಟು ದಿನ ಇರೋವರೆಗೂ ಪಾಪುಗೆ ಇದು ಫಾರ್ಮುಲಾ ಫೀಡ್ ಮಾಡ್ತಾರೆ. ಬೇಬಿಗೆ ಮಮ್ಸ್ ಮಿಲ್ಕ್ ಕೊಡೋಕ್ಕಾಗಲ್ಲ ಅಂತಲ್ಲ, ಇಮಿಡಿಯೇಟ್ 2 ಡೇಸಲ್ಲಿ ನನಗೂ ಕೂಡ ಹಾಲು ಬಂದಿರಲಿಲ್ಲ. ಸೊ ಫಾರ್ಮುಲಾ ಫೀಡ್ ಮಾಡಿದರು.
ಸೊ ನನ್ನ 2 ಡೇಸ್ ಆದಮೇಲೆ ಪಾಪ ನನ್ನ ಕೈಲಿ ಕೊಟ್ಟರು. ಪಾಪ ನನ್ನ ಕೈಲಿ ಕೊಟ್ಟಮೇಲೆ ನಾನು ಅಷ್ಟೊತ್ತು ಆಲ್ರೆಡಿ ರಿಕವರಿ ಆಗಿದ್ದೆ, ನಂಗೆ ಡಿಸ್ಚಾರ್ಜ್ ಕೂಡ ಬರೆದಿದ್ರು. ಪಾಪ ನನ್ನ ಕೈಲಿ ಕೊಟ್ಟರು. ಪಾಪ ನನ್ನ ಕೈಲಿ ಕೊಟ್ಟಮೇಲೆ ನಾರ್ಮಲಾಗಿ ಜಾಂಡಿಸ್ ಲೆವೆಲ್ ಚೆಕ್ ಮಾಡ್ತಾರೆ. ಇದು ಎಲ್ಲ ಒಂದು ಮಕ್ಳಿಗೂ ಆಗೋದೇ ಕಾಮನ್. ಇದು ಜಾಂಡಿಸ್ ಲೆವೆಲ್ ಚೆಕ್ ಮಾಡಿದಾಗ ಅವನಿಗೆ ಜಾಂಡಿಸ್ ಆಲ್ಮೋಸ್ಟ್ ಎಷ್ಟು ಹೇಳಿದ್ರು ಗೊತ್ತಾ, 13 or 12 ಎಷ್ಟೋ ಇದೆ ಅಂತ ಹೇಳಿದರು ಜಾಂಡಿಸ್ಸು. ಸೊ ಜಾಂಡಿಸ್ ಇದೆ, ನಾವು ಪಾಪನ ಫೋಟೋ ಥೆರಪಿಲಿ ಇಡಬೇಕು ಅಂತ ಅಂದರು. ಬಟ್ ನನಗೆ ಇಲ್ಲೆಲ್ಲ ಹೇಳಿದರು ಬಿಸಿಲಿಗೆ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ, ಅದೆಲ್ಲ ಇಡೋದು ಏನಕ್ಕೆ, ಸುಮ್ಮನೆ ಅವರು ಬಿಲ್ ಮಾಡಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ, ಬೇಡ ಕರ್ಕೊಂಬಂದ್ಬಿಡು ಅಂತ ತುಂಬ ಜನನ ಎಲ್ಲ ಹೇಳ್ತಿದ್ರು. ಬಟ್ ಸ್ಟಿಲ್ ನಾವು ಬೀಯಿಂಗ್ ಪೇರೆಂಟ್ಸ್ ಆ ಒಂದು ಭಯ ಇರುತ್ತೆ, ಡಾಕ್ಟರ್ ಹಿಂಗೆ ಹೇಳ್ಬಿಟ್ರಲ್ಲ ಏನು ಮಾಡೋದು, ಇರು ಒಂದಿನ ಹೇಳೋಣ ಅಂದ್ಬಿಟ್ಟು ಪಾಪನ ಒಂದಿನ ಫೋಟೋ ಥೆರಪಿಲಿ ಇಟ್ವಿ ನಾವು. ಫೋಟೋ ಥೆರಪಿಲಿ ಪಾಪನ ಇಟ್ಮೇಲೆ ಪಾಪಗೆ ಏನಾಯಿತು ಅಂತಂದರೆ ಅವನಿಗೆ ಇಷ್ಟು ದಿನ ಒಂದು ವಾರ್ಮ್ ಎನ್ವೈರ್ಮೆಂಟಲ್ಲಿ ಇದ್ದ. NICU ಅಲ್ಲಿ ಅದೊಂಥರ ಈ ಥರ ಕ್ಲೋಸ್ ಸರ್ಫೇಸ್ ಇರುತ್ತೆ, ಫುಲ್ಲು ಲೈಟ್ಸ್ ಹಾಕಿರ್ತಾರೆ, ಎಲ್ಲ ವಾರ್ಮ್ ಎನ್ವೈರ್ಮೆಂಟಲ್ಲಿ ಇದ್ದ. ಸೊ ಅವ್ನು ಸಡನ್ನಾಗಿ ಮಾಮೂಲಿ ತೊಟ್ಲಿಗೆ ಹಾಕಿದ ತಕ್ಷಣವೇ ಅವ್ನಿಗೆ ಫುಲ್ಲು ಕೋಲ್ಡ್ ಆಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೋಟೋ ಥೆರಪಿ ಮಾಡಬೇಕಾದ್ರೆ ಅವರು ಪಾಪಗೆ ಬಟ್ಟೆ ಹಾಕಬೇಡಿ ಅಂತ ಹೇಳಿದರು. ಬಟ್ಟೆ ಹಾಕಿರಲಿಲ್ಲ, ಫುಲ್ಲು ಕೋಲ್ಡು. ಅವನು ಆ ಥೆರಪಿ ಒಳಗಡೆ ಮಲ್ಕೋತಾನೆ ಇರಲಿಲ್ಲ, ಫುಲ್ ಎದ್ದು ಅಳ್ತಾ ಇದ್ದ. ನನ್ನ ಕಡೆ ನಾನು ಯಾರನ್ನೂ ಈ ಥರ ಆಗಿದ್ದು ನೋಡಿಲ್ಲ. ಲೈಕ್ ಫೋಟೋ ಥೆರಪಿದೆಲ್ಲ ಇಟ್ಟಿದ್ರು ಅಂತೆಲ್ಲ ಕೇಳಿಸ್ಕೊಂಡಿರಲಿಲ್ಲ. ಬಿಕಾಸ್ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಾವು ಅದ್ರ ಮೇಲೆ ಯಾವತ್ತೂ ಕಾನ್ಸಂಟ್ರೇಟ್ ಮಾಡಿರಲ್ಲ, ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋವರೆಗೂ. ಸೊ ನಾನು ಆಮೇಲೆ ಇಲ್ಲ ನಮಗೂ ಆಗಿತ್ತು ಅಂತ ತುಂಬ ಜನ ಹೇಳಿದ್ರು. ಜಾಂಡಿಸ್ ಕ್ಯೂರ್ ಆಗಬೇಕಂದ್ರೆ ಒಂದೇ ಇದಿರೋದು ಏನಂದರೆ ಪಾಪು ಜಾಂಡಿಸ್ ಆಚೆ ಬರಬೇಕು ಅಂದರೆ ಪಾಪು ಮೋಷನ್ ಮೂಲಕ, ಇಲ್ಲಾಂದರೆ ಅವನದು ಪಿ ಮೂಲಕ ಆಚೆ ಬರಬೇಕು. ಸೊ ಚೆನ್ನಾಗಿ ಫೀಡ್ ಮಾಡಿದ್ರೆ ಅವನು ಸುಸು ಮಾಡ್ಕೋಬೇಕು, ಇಲ್ಲಾಂದರೆ ಅವ್ನು ಕಕ್ಕ ಮಾಡಬೇಕು, ಆವಾಗ ಜಾಂಡಿಸ್ ಹೋಗುತ್ತೆ ಅಂತ ಹೇಳಿದರು. ಸೊ ಇವನಿಗೆ 2 ಡೇಸ್ ನಾವು ಟೋಟಲ್ 2 ಡೇಸ್ ಫೋಟೋ ಥೆರಪಿಲಿ ಇಟ್ಟಿದ್ದು. 2 ಡೇಸ್ ಫೋಟೋ ಥೆರಪಿಲಿ ಇಟ್ಟು 3rd ಡೇ ನಾವು ಮೋಸ್ಟ್ಲಿ ಇವಾಗ ಡಿಸ್ಚಾರ್ಜ್ ಆಗಿಬಿಡುತ್ತೆ. 5th ದಿನ ಒಂದು ಸೂತ್ಕ ಅಂತ ಕಳ್ಕೊಬೇಕು. ನಾವು 5 ದಿನಕ್ಕೆ ಸೂತ್ಕ ಕಳ್ಕೊಂಬಿಡೋಣ, ಬಿಕಾಸ್ ಇದು ಸಂಕ್ರಾಂತಿ ಹಬ್ಬ ಕೂಡ ಹತ್ರನೇ ಇತ್ತು. ಸೊ 5 ದಿನಕ್ಕೆ ಸೂತ್ಕ ಕಳ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿದ್ರೆ ಇವರು ಪಾಪುನ ಇನ್ನೂ ಒಂದು ದಿನ ಇಡಬೇಕು ಅಂದರು. ನನಗೆ ಇವರು ಲೈಕ್ ಇನ್ನದ ಹಾಸ್ಪಿಟಲ್ ಎನ್ವೈರ್ನ್ಮೆಂಟ್ಗೆ ಇನ್ನೊಂದು ದಿನ ಇಡಬೇಕು ಅಂತ ಹೇಳ್ಬಿಟ್ರಲ್ಲ ಅಂದಿದ್ಕೋ ಏನಕ್ಕೋ ನಂಗೆ ತಲೆ ಒಳಗಡೆ ಏನೇನೋ ಓಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಇದಕ್ಕೆ ನಂಗೆ ಜ್ವರನೇ ಬಂದುಬಿಡ್ತು. ಲೈಕ್ ನಾರ್ಮಲ್ಲಾಗಿ ಈ ಥರ ಡೆಲಿವರಿ ಆದಮೇಲೆ ಜ್ವರ ಬಂದರೆ ಪ್ಯಾರಾಸಿಟಮಲ್ ಬಿಟ್ಟು ಬೇರೆ ಏನೂ ಕೊಡೋಲ್ಲ ನಿಮಗೆ. ಪ್ಯಾರಾಸಿಟಮಲ್ ಕೊಟ್ಟು ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಒಂದು ದಿನಕ್ಕೆ 3 ಸಲ ತೊಗೊಂಡ್ರು ನಂಗೆ ಜ್ವರ ಹೋಗಿಲ್ಲ. ಸೊ ನನ್ನ ಡಾಕ್ಟರ್ ರಶ್ಮಿ ಮ್ಯಾಮ್ ಬಂದು ಅವ್ರು ನನ್ನ ಟ್ರೀಟ್ ಮಾಡ್ತಾರೆ. ಸೊ ಅವ್ರು ಕಾಲ್ ಮಾಡಿಕೊಟ್ಟಾಗ ನಾನು ಮ್ಯಾಮ್ಗೆ ಅಂದೆ, ಏನಿದು ಈ ಥರ ಆಗಿದೆ, ಪಾಪು ಜಾಂಡಿಸ್ ಅಂತ ಇನ್ನೂ ಇಟ್ಕೋಬೇಕು ಅನ್ಕೋತಿದ್ದಾರೆ, ನನಗೆ ಹಾಸ್ಪಿಟಲ್ ಎನ್ವೈರ್ನ್ಮೆಂಟಲ್ಲಿ ಐ ಆಮ್ ಫೀಲಿಂಗ್ ಸೊ ಎಕ್ಸ್ಟ್ರೀಮ್ಲಿ ಲೋ. ಇದರಿಂದ ನನ್ನ ಕೈಲಿ ಲೈಕ್ ಇನ್ನೂ ಎಷ್ಟು ದಿನ ಅಂತ ಇಟ್ಕೊಬೇಕು, ಐ ಕಾಂಟ್ ಸಿ ಹಿಮ್ ಲೈಕ್ ದಟ್ ಅಂತ. ಅವನಿಗೆ ಫುಲ್ಲು ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಆ ಥೆರಪಿಲಿ ಹಾಕಿ ಅವ್ನು ಅಳ್ತಾ ಇರ್ತಾನೆ. ಆ ಟೈಮಲ್ಲಿ ಚಳಿ ಇತ್ತು, ಲೈಕ್ ಇನ್ನೂ ಶಿವರಾತ್ರಿ ಬಂದಿರಲಿಲ್ಲ, ಸಂಕ್ರಾಂತಿ ಟೈಮಲ್ಲಿ ಚಳಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಚಳಿ ನಂಗೆ ನೋಡೋಕ್ಕಾಗ್ತಿಲ್ಲ ಅಂತೆಲ್ಲ ಮ್ಯಾಮ್ ಹತ್ರ ಸ್ವಲ್ಪ ಅಳ್ಕೊಂಡೆಲ್ಲ ಹೇಳಿದ್ಮೇಲೆ ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ಪೀಡಿಯಾಟ್ರಿಷನ್ ಬಂದು ಓಕೆ ಪಾಪುನ ಇನ್ನೂ ಒಂದು ಬ್ಲಡ್ನ ಡ್ರಾ ಮಾಡಿ ಚೆಕ್ ಮಾಡಬೇಕು ಪಾಪುಗೆ ಜಾಂಡಿಸ್ ಕಮ್ಮಿ ಆಗಿದೆಯಲ್ವಾ ಅಂತ. ಸೊ ನಾವೀಗ ಡಿಸ್ಚಾರ್ಜ್ ಮಾಡ್ತೀವಿ, ನಾಳೆ ಬಿಟ್ಟು ನಾಳಿದ್ದು ಕರ್ಕೊಬನ್ನಿ ಅಂತ ಹೇಳಿಬಿಟ್ಟು ಅವರು ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು. ಸೊ ಫೈನಲಿ 5ನೇ ದಿನಕ್ಕೆ ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು, ನಾವು ಮನೆಗೆ ಬಂದ್ವಿ. ಐ ವಾಸ್ ಸೋ ಹ್ಯಾಪಿ. ಮನೆಗೆ ರೀಚ್ ಆಗಿದ್ದಕ್ಕೆ ಪಾಪು ಜೊತೆ ನನ್ನ ತಂಗಿ ನನಗೋಸ್ಕರ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ ಒಂದು ವೆಲ್ಕಮ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಆ ಮೂಮೆಂಟು. ಮಗು ಕರ್ಕೊಂಡು ಮನೆಗೆ ಬರಬೇಕಾದ್ರೆ ಇದು ಒಂದು ಹಾಸ್ಪಿಟಲಿಂದ ಬಂದಲ್ಲ, ನನಗೆ ಅದೇ ಒಂದು ರಿಲೀಫ್ ಬಂದಲ್ಲ ನಾನು ಫೈನಲಿ ಮನೆಗೆ ಅಂತ. ಡೆಲಿವರಿ ಆಗಿ 2 ಡೇಸ್ವರೆಗೂ ಹಾಸ್ಪಿಟಲ್ ಇರ್ತೀವಿ ಅಂತ ಗೊತ್ತಿತ್ತು. ನಾನು 5 ದಿನ ಇದ್ಬಿಟ್ಟೆ. ನನಗೆ ಅದೇ ಒಂಥರ ಹಿಂಸೆ ಆಗ್ತಾಯಿತ್ತು. ಬಟ್ ನನಗೆ ಡಾಕ್ಟರು ಇಷ್ಟರಲ್ಲೇ ಎಲ್ಲ ಮುಗಿತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗಮ್ಮ, ಎದುರ್ಕೊಂಬೇಡ. ಬಿಕಾಸ್ ಯಾವುದೇ ಒಂದು ಪೇಷಂಟ್ಗಾಗಲಿ ಡೆಲಿವರಿ ಟೈಮಲ್ಲಿ BP ಜಾಸ್ತಿ ಆದರೆ ಅದು ಜಾಸ್ತಿ BP ಆಗಿ ಅದು ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ಇರುತ್ತಂತೆ, ಬ್ರೈನಿಗೆ ಸ್ಟ್ರೋಕ್ ಹೊಡೆದು ಪ್ಯಾರಲೈಸ್ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ನಿನ್ನ BP ಜಾಸ್ತಿ ಆದ್ರೂ ಅದೆಲ್ಲ ನೀನು ಕ್ರಾಸ್ ಮಾಡಿ ಬಂದಿದ್ಯಾ, ಬಿ ಸ್ಟ್ರಾಂಗ್ ಅಂತೆಲ್ಲ ಹೇಳಿ ಕಲಿಸಿದ್ರು. ಸೊ ಫೈನಲಿ ನಾನು ಮನೆಗೆ ಬಂದೆ. ಸೊ ಒಂದು 5 ಡೇಸ್ ನಾನು ಏನಿದ್ನೋ ಇಲ್ಲಿ ಮನೆಗೆ ಬಂದು ಫ್ಯಾಮಿಲಿಯವರೆಲ್ಲ ಬಂದು ನನ್ನ ನೋಡಿ, ಪಾಪು ನೋಡಿ, ಎಲ್ಲರನ್ನೂ ನನ್ನ ಫ್ರೆಂಡ್ಸ್, ನನ್ನ ತಂಗಿ ಎಲ್ಲ ನನ್ನ ವೆಲ್ಕಮ್ ಮಾಡಿದ್ದು, ಅದೆಲ್ಲ ನೋಡಿದ ತಕ್ಷಣ ನನಗದು
ಅದೆಲ್ಲ ಮೈಂಡಿಂದ ಆಚೆ ಹೊರಟೋಯ್ತು. ಬಿಡು ಅದೆಲ್ಲ ಹೋಯಿತು. ಇನ್ನು ಐ ಆ್ಯಂಡ್ ಮೈ ಬೇಬಿ ಆ್ಯಂಡ್ ಮೈ ಫ್ಯಾಮಿಲಿ ಮಂಜು ಎಲ್ಲ ಒಂದು ಫುಲ್ ಖುಷಿಯಲ್ಲೇನೆ ಪಾಪನ ವೆಲ್ಕಮ್ ಮಾಡಿ ಒಂದು ಏನು ಹೇಳಿ ಆ ಮೂಮೆಂಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಮನೆಗೆ ಬಂದ ತಕ್ಷಣ ಫುಲ್ಲು ರಿಲ್ಯಾಕ್ಸ್ ಆಗಿಬಿಟ್ಟೆ. ಸೊ ನಾವು ಸೂತ್ಕ ಕಳೆಯೋದನ್ನ 9 ದಿನಕ್ಕೆ ಇಟ್ಕೊಂಡ್ವಿ. ಸೊ 11 ದಿನಕ್ಕೆ ಯಾರೂ ಮಾಡಲ್ಲ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಂಗೆ 11 ದಿನ ಮಾಡೋದಿಲ್ಲ, ತಿಥಿ ಕಾರ್ಯಗಳು ಅಂದ್ಬಿಟ್ಟು 11 ದಿನಕ್ಕೆ ಮಾಡಲ್ಲ. ಸೊ 9 ದಿನಕ್ಕೆ ಸೂತ್ಕ ಕಳೆಯೋದು ಇಟ್ಕೊಂಡ್ವಿ. ಏನಾಯಿತು 7ನೇ ತಾರೀಕು 7ನೇ ದಿನ ಮತ್ತು 8ನೇ ದಿನ ನಂಗೆ ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಿದು ಇಷ್ಟೊಂದು ಜ್ವರ ಬಂದುಬಿಡ್ತಲ್ಲ ಇದು ಅಂತ ಅಂದ್ಬಿಟ್ಟು 8ನೇ ತಾರೀಕು ನೈಟ್ ನಾನು ನಮ್ಮ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರದೆಲ್ಲ ಚೆಕ್ ಮಾಡಿ ತೋರಿಸಿದಾಗ ಅವರು ಐ ಥಿಂಕ್ ಯು ಹ್ಯಾವ್ ಟು ರೀಅಡ್ಮಿಟ್ ಅಂತ ಅಂದರು. ನನಗೆ ಯು ಹ್ಯಾವ್ ಟು ರೀಅಡ್ಮಿಟ್ ಅಂತ ಹೇಳಿದರು. ನಾನು ವೈ ಡಾಕ್ಟ್ರ್ ಅಂತ ಅಂದಾಗ ಈ ಥರ ಜ್ವರ ಬಿಟ್ಟು ಬರ್ತಿದೆ ಅಂತ ಅಂದರೆ ನಿನಗೆ ಪ್ಯಾರಾಸಿಟಮಲ್ ತೊಗೊಂಡು ಹೋಗಿಲ್ಲ ಅಂತಂದರೆ ನಾವು ತುಂಬ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ರೀಅಡ್ಮಿಟ್ ಅಂತ ಅಂದರು. ಬ್ಲಡ್ ಕಲ್ಚರ್, ಯೂರಿನ್ ಕಲ್ಚರ್, ಬ್ಲಡ್ ಟೆಸ್ಟ್ ಇದೆಲ್ಲ ಮಾಡಬೇಕಾಗುತ್ತೆ, ನೀನು ರೀಅಡ್ಮಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು ರೀಅಡ್ಮಿಟ್ ಮಾಡಿದ್ರು. ಸೊ ನಾನು ಫೋರ್ಟಿಸಲ್ಲಿ ರೀಅಡ್ಮಿಷನ್ ಆಗಿದ್ದು. ಸಂಜೀವನಿಯಲ್ಲಿ ಏನಕ್ಕೆ ಮತ್ತೆ ರೀಅಡ್ಮಿಷನ್ ಅಲ್ಲಾಗಿಲ್ಲ ಅಂತಂದರೆ ಅಲ್ಲಿ ಹಾಟ್ ವಾಟರ್ ಪ್ರಾಬ್ಲಮ್ ತುಂಬ ಇತ್ತು. ಓಪನಾಗಿ ಹೇಳ್ತಿದ್ದೀನಿ, ಅವ್ರು ಎಷ್ಟೇ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾನು ಇದ್ದಿದ್ದು 5 ದಿನವೂ ಕೂಡ ಬೆಳಗ್ಗೆ ಮಾತ್ರ ಬರ್ತಿತ್ತು ಬಿಸಿನೀರು. ಇದು ಸೆಮಿ ಸ್ಪೆಷಲ್ ವಾರ್ಡಲ್ಲಿ ಆದ್ರೂ ಬಿಸಿನೀರು ಪ್ರಾಬ್ಲಮ್ ತುಂಬ ಇದ್ದಿದ್ದರಿಂದ ನಾನು ಮತ್ತೆ ಅಲ್ಲಾಗಿಲ್ಲ, ಫೋರ್ಟಿಸಲ್ಲಿ ಆದೆ. ಫೋರ್ಟಿಸಲ್ಲಿ ರೀಅಡ್ಮಿಷನ್ ಮಾಡಿದ್ರು. ಸೂತ್ಕ ಕಳೆಯೋದನ್ನ ಮತ್ತೆ ನಾವು 12th ಡೇಗೆ ಪೋಸ್ಟ್ಪೋನ್ ಮಾಡಿದ್ವಿ. ರೀಅಡ್ಮಿಷನ್ ಆಗಿ 24 hours ನನ್ನ ಮಾನಿಟರ್ ಮಾಡಿದ್ರು. ಏನಕ್ಕೆ ಜ್ವರ ಬಂದು ಬ್ಲಡ್ ಕಲ್ಚರ್, ಯೂರಿನ್ ಕಲ್ಚರ್ ಎಲ್ಲ ಮಾಡಿದ್ರು. ಆ್ಯಂಡ್ ಸ್ಕ್ಯಾನ್ಸ್ಗಳು ಮಾಡಿದ್ರು. ನನಗೆ ಅಬ್ಡಾಮಿನಲ್ ಸ್ಕ್ಯಾನ್ ಆಗಲಿ, ಪೆಲ್ವಿಕ್ ಸ್ಕ್ಯಾನ್ ಆಗಲಿ ಮಾಡಿದ್ರು. ಬಿಕಾಸ್ ನಾರ್ಮಲ್ ಡೆಲಿವರಿ ಆಗಿದ್ದ ಟೈಮಲ್ಲಿ ಪಾಪುಗೆ ಅಕ್ಕ ನೀರು ಕುಡಿದ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಪಾಪುನ NICU ಕಳಿಸಿದ್ರು. ನಂದೇನೋ ಅಷ್ಟು ಮಾನಿಟರ್ ಮಾಡಿರಲಿಲ್ಲ. ಇನ್ ಕೇಸ್ ಆ ನೀರ್ದು ಏನಾದರೂ ಡಿಪೋಸಿಷನ್ನು ಕಿಡ್ನಿ ನನ್ನ ಬಾಡಿಲಿ ಎಲ್ಲಾದ್ರೂ ಆಗಿದ್ದರೆ ಒಳಗಡೆ ಅದು ಇನ್ಫೆಕ್ಷನ್ ಲೀಡ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಅಂತ ಅಂದ್ಬಿಟ್ಟು ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು. ಸ್ಕ್ಯಾನ್ ಮಾಡೋ ಟೈಮಲ್ಲಿ ಒಂದು ದೊಡ್ಡ ಕ್ಲಾಟ್ ಇದೆ ಅಂತ ಗೊತ್ತಾಯಿತು. ಸೊ ಆ ಥರ ಕ್ಲಾಟ್ ಎಲ್ಲ ಬಂದಾಗೆಲ್ಲ ಏನಾಗುತ್ತೆ ಅಂದರೆ ಕ್ಲಾಟ್ ಕರಗು ಹೋಗಿಲ್ಲ ಅಂತ ಅಂದರೆ ನಿಮಗೆ ಸರ್ಜರಿ ಮಾಡಿ ಕ್ಲಾಟ್ ತೆಗಿಬೇಕು ಅಂತ ನನಗೆ ಹೇಳಿದರು. ನಾನು ಅಷ್ಟೇ ಬೇಡ್ಕೊತಿದ್ದೆ ದೇವ್ರ ಹತ್ರ. ಬಿಕಾಸ್ 5 ಡೇಸಲ್ಲಿ ಸ್ಟಾರ್ಟಿಂಗ್ 2 ಡೇಸ್ ಪಾಪ ಬಿಟ್ಟಿದ್ದೀನಿ ಆ್ಯಂಡ್ ಮತ್ತೆ 24 hours ಅಬ್ಸರ್ವೇಷನ್ ಇಟ್ಟಾಗ ಪಾಪನ ಜೊತೆ ಇರಲಿಲ್ಲ. ಏನಪ್ಪ ಇದು ಹಿಂಗಾಗ್ತಿದೆ ಅಂತ ಅಂದ್ಬಿಟ್ಟು ಸೊ ಕ್ಲಾಟ್ನ ತೆಗಿಬೇಕಂದ್ರೆ ಸರ್ಜರಿ ಮಾಡಬೇಕಂತ ಅಂದರು. ನಾನು ಹಂಗೆ ಕರ್ಗೋಗ್ಬಿಡ್ಲಿ ಅಂತ ನೆನ್ಕೋತಿದ್ದೆ. ಸೊ ಫಸ್ಟ್ ಸ್ಕ್ಯಾನ್ ಮಾಡಿಸ್ದೆ, ಒಂದಿಷ್ಟಿದೆ, ಇಷ್ಟು ದಪ್ಪ ಇದೆ ಅಂತ ಏನೋ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿದೆ, ಅದು ಎಷ್ಟು ಮೆಷರ್ಮೆಂಟ್ ಇತ್ತು ಅಂತ. ಸೆಕೆಂಡ್ ಸ್ಕ್ಯಾನ್ ಮಾಡಿಸ್ದೆ, ಅಷ್ಟೇ ಇತ್ತು. ಅದಾದಮೇಲೆ ಡಾಕ್ಟ್ರ್ ಅಂತ ಅಂದರು 3rd ಸ್ಕ್ಯಾನ್ ಮಾಡಿಸ್ಬೇಕು, ಅದು ಒಂದು 5-6 ದಿನ ಆದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು 24 hours ಮಾನಿಟರ್ ಮಾಡಾದ್ಮೇಲೆ ನನಗೆ ಏನೇನೋ ಫ್ಲೂಯಿಡ್ಸ್ ಹಾಕಿದ್ರು. ಬ್ಲಡ್ಡು ಹಿಮೋಗ್ಲೋಬಿನ್ ಫುಲ್ ಡ್ರಾಪ್ ಆಗಿತ್ತು ನಂದು. ಸೊ ನನಗೆ ಹಿಮೋಗ್ಲೋಬಿನ್ ಐರನ್ದು ಒಂದು 5000 ಅಂತ ಐರನ್ ಇಂಜೆಕ್ಷನ್ನು ಅದನ್ನು ಕೊಟ್ಟರು. ಅದನ್ನೆಲ್ಲ ಕೊಟ್ಟು 24 hours ಮಾನಿಟರ್ ಮಾಡಿದ್ಮೇಲೆ ನಾನು ಡಿಸ್ಚಾರ್ಜ್ ಮಾಡಿದ್ರು. ನನ್ನ ಒಂದು 3rd ಸ್ಕ್ಯಾನ್ ಒಂದು 10 ಡೇಸ್ ಆದಮೇಲೆ ಮಾಡಿಸೋಣ ಅಂತ ಇತ್ತು. ಸೊ 10 ಡೇಸ್ ಆದಮೇಲೆ 3rd ಸ್ಕ್ಯಾನ್ ಮಾಡಿಸಿದೆ. ಅಷ್ಟರಲ್ಲಿ ಇಷ್ಟು ದಪ್ಪ ಇದ್ದಿತ್ತು ಕ್ಲಾಟ್, ಇಷ್ಟು ದಪ್ಪ ಆಗಿತ್ತು ಅಂತ ಹೇಳಿದರು. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಈ ಒಂದು ಪ್ರೊಸೀಜರ್ಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಇನ್ನು ಮುಂದಕ್ಕೂ ಅಮೌಂಟ್ ಖರ್ಚು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಏನು ಇಷ್ಟೊಂದು ದುಡ್ಡು ಖರ್ಚಾಗ್ತಿದೆ, ಯಾರೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ, ಏನಿದು ಹಿಂಗೆ ಅಂತ ನಂಗೆ ಸಿಕ್ಕಾಪಟ್ಟೆ ತಲೆಯಲ್ಲಿ ಓಡ್ತಿತ್ತು. ಅದರಿಂದನೇ ನಾನು ಅರ್ಧ ಪೋಸ್ಟ್ಪಾರ್ಟಮ್ ಡಿಪ್ರೆಷನಲ್ಲಿದ್ದೆ ಅಂತ ಅನಿಸುತ್ತೆ. ಏನದ್ರ ಮೇಲೂ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಊಟದ ಕಡೆಯಿಂದ ಗಮನನೇ ಕೊಟ್ಟಿಲ್ಲ ನಾನು. ಬಿಕಾಸ್ ನನ್ನ ಡೆಲಿವರಿ ಟೈಮಲ್ಲಿ ನಾನು 81 kgs ಇದ್ದೆ. ಡೆಲಿವರಿ ಆಗಿ 10 ಡೇಸ್ ಆದಮೇಲೆ 69 kgs ಆಗಿದ್ದೀನಿ. ಅಷ್ಟು ವೆಯ್ಟ್ ಲಾಸ್ ಆಗಿತ್ತು ನಂದು. ಅದು ಏನೇನಲ್ಲ ಆ ವೆಯ್ಟ್ ಲಾಸ್ಗೆ ನಾನು ಏನು ತಿಂದೆ, ನಮ್ಮ ಮನೇಲಿ ಏನು ಹಳೆ ಟ್ರೆಡಿಷನ್ ಫಾಲೋ ಮಾಡಿದ್ರು ಅಂತಲೇ ಹೇಳ್ತೀನಿ. 12 ದಿನಕ್ಕೆ ಸೂತ್ಕನೂ ತಗೊಂಡ್ವಿ. 3rd ಡೇಗೆಲ್ಲ ಸ್ಕ್ಯಾನ್ ಮಾಡಿಸಿದಾಗ ಎಲ್ಲ ಕಮ್ಮಿ ಆಗಿತ್ತು. ಆ್ಯಂಡ್ ನನಗೆ ಆಲ್ಮೋಸ್ಟ್ ಇದು ಒಂದು ಡೆಲಿವರಿ ಆದಮೇಲೆ ಇದೊಂದು ಇನ್ನೂ ಬ್ಲೀಡ್ ಆಗ್ತಾನೆ ಇರ್ತೀವಿ ವುಮೆನ್ ನಾವು. ಸೊ ತುಂಬ ಜನಕ್ಕೆ 15 ದಿನ 10 ದಿನಕ್ಕೆ ಸ್ಟಾಪ್ ಆಗ್ಬೋದೇನೋ, ಆಗುತ್ತೆ ಅಂತಲೇ ಹೇಳಿದರು. ಬಟ್ ನನಗೆ 1 month 7 ಡೇಸ್ವರೆಗೂ ಬ್ಲೀಡ್ ಆಯಿತು. ನಮ್ಮಮ್ಮ ಬಿಡು ಇದು ಒಳ್ಳೆಯದನ್ನೇ ಈ ಥರ ಆಗೋದು, ಬಿಕಾಸ್ ಹೊಟ್ಟೆಲಿರೋ ಒಂದು ಬ್ಯಾಡ್ ಬ್ಲಡ್ ಅಂತ ಏನು ಹೇಳ್ತಾರೆ, ಅದೆಲ್ಲ ಕೆಟ್ಟ ರಕ್ತ ಏನು ಹೇಳ್ತಾರೆ, ಅದೆಲ್ಲ ಆಚೆ ಬರುತ್ತೆ ಅಂತ ಹೇಳಿದರು. ಸೊ ಫೈನಲಿ 1 month ಅಷ್ಟರಲ್ಲಿ ನಾನೆಲ್ಲ ಈ ತಲೆಯಿಂದೆಲ್ಲ ತೆಗ್ದಾಕ್ಬಿಟ್ಟು ಫುಲ್ ರೆಡಿಯಾಗಿದ್ದೆ. ಅದಾದಮೇಲೆ ನಾನೆಲ್ಲ ವೀಡಿಯೋಸ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು.
ಬಟ್ ಯಾವ ಮಗು ಆಗಿದೆ ಅಂತ ನಾನು ಡೆಲಿವರಿ ಆದ ನೆಕ್ಸ್ಟ್ ದಿನವೇ ನಾನು ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಪೋಸ್ಟ್ ಮಾಡಿ ನಿಮಗೆ ರೀಲ್ ಮೂಲಕ ಹೇಳಿದೆ. ಸೊ ಅಟ್ಲೀಸ್ಟ್ ಗೊತ್ತಾಗುತ್ತೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು, ವ್ಯೂವರ್ಸ್ಗಾಗಿರ್ಬೋದು ಡೆಲಿವರಿ ಆಗಿದೆ ಅಂತ. ಸೊ ಫೈನಲಿ ಇವಾಗ ಒಂದು ಟೈಮ್ ಬಂತು, 2 months, ಆಲ್ಮೋಸ್ಟ್ 2 months 3 days ಆಗಿದೆ ಅನಿಸುತ್ತೆ ನಾನು ಒಂದು ಸ್ಟೋರಿ ಶೇರ್ ಮಾಡೋಕ್ಕೆ ನಿಮ್ಮ ಹತ್ರ. ಸೊ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋದು ಒಂದೇ ಆಗಿರಲ್ಲ, ಒಬ್ರಿಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಒಂದು ಶೇರ್ ಮಾಡ್ಕೊಂಡಾಗೆ ಗೊತ್ತಾಗೋದು ಇವ್ರಿಗೆ ಹೀಗಾಯ್ತಂತೆ ಇವ್ರಿಗೆ ಹೀಗಾಯ್ತಂತೆ ಅಂತ. ನಾನು ಒಂದು ಏನು ಕೇಳೋದಂತಂದರೆ, ನೀವು ಮೊದಲಿಂದ ಯಾವ ಡಾಕ್ಟರ್ನ ತೋರಿಸಿರ್ತೀರೋ ಅದೇ ಡಾಕ್ಟರ್ ಹತ್ರ ಡೆಲಿವರಿ ಮಾಡಿಸ್ಕೊಳ್ಳಿ. ಬಿಕಾಸ್ ಆ ಬಾಂಡ್ ಇರುತ್ತೆ, ಆ ಕ್ಲೋಸ್ನೆಸ್ ಇರುತ್ತೆ, ಆ ಫ್ರೀನೆಸ್ ಇರುತ್ತೆ ನಿಮ್ಮ ಹತ್ರ ಅವರಿಗೆ. ಸೊ ಏನು ಈ BP ಜಾಸ್ತಿ ಆಗೋದು ಅದೆಲ್ಲ ಒಂದು ಆಗಲ್ವೇನೋ ಅಂತ ನನ್ನ ಒಂದು ಸಜೆಷನ್. ಆ್ಯಂಡ್ ಈ ಟೆನ್ಷನ್ ತೊಗೊಳ್ಳೋದಂತ ಇರುತ್ತಂತಲ್ಲ, ಒಳಗಡೆ ಸ್ಟ್ರೆಸ್ ಜಾಸ್ತಿ ಆಗೋದು, ಇದೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡಿಕೊಂಡು ಮಾನಿಟರ್ ಮಾಡ್ಕೋಬೇಕು ಡೆಲಿವರಿ ಟೈಮಲ್ಲಿ. ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಬ್ರೊಬ್ರಿಗೆ ಆಗುತ್ತೆ. ಬಟ್ ನನಗಾಗಿತ್ತು, ನಾನು ನೋಡೋಕೆ ಆಚೆಯಿಂದಷ್ಟು ಧೈರ್ಯವಾಗಿ ಕಾಣಿಸ್ತೀನಿ, ಬಟ್ ನನಗೆ ಹೆಂಗೆ ಸ್ಟ್ರೆಸ್ ಕ್ರಿಯೇಟ್ ಆಯಿತು, ಆ BP ಹೆಂಗೆ ಜಾಸ್ತಿ ಆಯಿತೋ ಗೊತ್ತಿಲ್ಲ. ಅದರಿಂದನೇ 2 ದಿನ ಪಾಪು NSCಲಿರೋ ಥರ ಆಯಿತು. ನನಗೆ ಡಿಸ್ಚಾರ್ಜ್ ಆಗಿ ಎಲ್ಲ ಬಂದಮೇಲೆ ಮತ್ತೆ ರೀಅಡ್ಮಿಟ್ ಆಗೋ ಥರ ಆಯಿತು. ಸುಮ್ಮನೆ ಇದೊಂದೆಲ್ಲ ಒಂದು ಹ್ಯಾವಕ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಯಿತು ಮನೇಲಿ. ಇದೇನಿದು ಈ ಥರ ಅಂತ ಅನಿಸೋ ಥರ ಎಲ್ಲ ಮೈಂಡು. ಅಫ್ಕೋರ್ಸ್ ಎಲ್ಲರಿಗೂ ಡೆಲಿವರಿ ಆದಮೇಲೆ ಒಂದು 15 days ನಾವು ಒಂದು ಎನ್ವೈರ್ನ್ಮೆಂಟಲ್ಲೇ ಇರ್ತೀವಿ ನಾವು. ಬಟ್ ಅದಕ್ಕೆಲ್ಲ ಇದೆಲ್ಲ ತುಪ್ಪ ಸೋದಂಗೆ ಆಯಿತು ಅಂತ ಅನ್ನಿಸ್ತು ನನಗೆ. ಬಟ್ ಸ್ಟಿಲ್ ವಾಟ್ ಎವರ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಯಾಕೆ BP ಜಾಸ್ತಿ ಮಾಡಿಕೊಂಡೆ, ನನಗೆ ಯಾಕೆ BP ಜಾಸ್ತಿ ಆಯಿತು, ಅಯ್ಯೋ ಏನೇನೋ ಕಡ್ಡಿಲಿ ಹೋಗೋದು ಗುಡ್ದಲ್ಲಿ ಹೋಯ್ತಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ವಾಟ್ ಎವರ್ ಹ್ಯಾಪನ್ಸ್ ಇಸ್ ಫಾರ್ ಗುಡ್ ಅಂತ ನಾನು ಅಂದ್ಕೊತೀನಿ. ಸೊ ಇದಾಗಿತ್ತು ನನ್ನ ಒಂದು ಡೆಲಿವರಿ ಸ್ಟೋರಿ. ಮುಂದೆ ಇನ್ನೂ ನನ್ನ ಒಂದು ನರ್ಸಿಂಗ್ ಸ್ಟೋರಿ ಆಗ್ಬೋದು, ಅದಾದಮೇಲೆ ನನ್ನ ವೆಯ್ಟ್ ಲಾಸ್ ಹೇಗಾಯಿತು ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮ್ಗೇನಾದರೂ ಒಂದು ಡೌಟ್ ಇದ್ದರೆ ಕೇಳಿ. ನಾನು ಯಾವುದೋ ಒಂದು ಪಾರ್ಟ್ ಫ್ಲೋವಲ್ಲೇ ಹೇಳ್ತಿದ್ದೀನಿ, ಬಿಕಾಸ್ ಪಾಪು ಎದ್ಬಿಡ್ತಾನೆ. ನಾನು ಜಾಸ್ತಿ ಟೇಕ್ಸ್ ತೊಗೊಂಡಷ್ಟು ಮಧ್ಯದಲ್ಲಿ 1-2 ಸಲ ಎದ್ದೋಗಿ ಬಂದಿದ್ದೀನಿ ಅಷ್ಟೇ. ಒಂದೇ ಫ್ಲೋವಲ್ಲಿ ಹೇಳಿದ್ದೀನಲ್ಲ ನಾನು. ನಿಮ್ಗೆ ಏನಾದ್ರೂ ಡೌಟ್ ಇತ್ತು, ಕ್ಲಾರಿಫಿಕೇಷನ್ ಬೇಕು, ಇಲ್ಲ ಮುಂದಕ್ಕೆ ನಿಮಗೂ ಇನ್ನೊಂದು 2-3 ತಿಂಗಳು 4-5 ತಿಂಗಳು ಈ ಥರ ಡೆಲಿವರಿ ಇದೆ, ಸೊ ಈ ಥರ ಆಗುತ್ತಾ ಅಂತ ಏನಾದ್ರು ಕೇಳಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ನನಗೆ ಆಲ್ಮೋಸ್ಟ್ ಗೊತ್ತಿರೋಷ್ಟು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಏನಿಲ್ಲ, ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಲವ್ಗೆ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ, ಪಾಪಗೂ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನನ್ನ ಪಾಪನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. 2 ತಿಂಗಳಾಯಿತು, ಇನ್ನೂ ಎಷ್ಟು ದಿನ ಮುಚ್ಚಿಕೊಳ್ಳೋದು ಅವನನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗೆಲ್ಲ ಗೊತ್ತಲ್ಲ, ಪಾಪದೆಲ್ಲ ಶೂಟೆಲ್ಲ ಮಾಡಿಸಿ ತೋರಿಸ್ತಾರೆ. ಸೊ ನಾನು ಆ ಥರ ಒಂದು ಶೂಟ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ಪಾಪ ಜೊತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ವಿಡಿಯೋನ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಎವ್ರಿವನ್.